ವೀಕ್ಷಕರೇ, ಕಾಳಸರ್ಪ ಯೋಗ ದೋಷದ ಬಗ್ಗೆ ಬಹಳಷ್ಟು ಜನಕ್ಕೆ ಬಹಳಷ್ಟು ರೀತಿಯ ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳಿದೆ. ಮೂಲ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಆಯ್ತಾ? ಕಾಳಸರ್ಪ ಯೋಗ ದೋಷದಲ್ಲಿ 12 ವಿಧ ಇರುತ್ತೆ. 12 ವಿಧದ ಕಾಳಸರ್ಪ ಯೋಗ ದೋಷಗಳು ಅಂತ. ಈ 12 ವಿಧದ ಕಾಳಸರ್ಪ ದೋಷಗಳನ್ನು ವಿಭಾಗ ಮಾಡಿದಾಗ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳಸರ್ಪ ದೋಷದ ವಿಚಾರ ಹಾಗೂ ಗೋಚಾರ ರೀತಿಯ ರಾಹುಕೇತುಗಳ ಒಂದು ಸ್ಥಾನದಿಂದ ಸಿಗುವಂತಹ ಕಾಳಸರ್ಪ ಯೋಗದ ವಿಚಾರ ಇದೆರಡು ವಿಭಿನ್ನವಾಗಿರುತ್ತೆ. ಇವತ್ತಿನ ದಿವಸ ನಾನು ಕನ್ಯಾ ರಾಶಿಯವರಿಗೆ ಕಾಳಸರ್ಪ ಯೋಗದ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಅದು ರಾಹು ಗ್ರಹ ಮೀನ ರಾಶಿಗೆ ಬಂದು 1 ವರ್ಷ ಆಗೋಯ್ತು. ಕೇತು ಗ್ರಹ ನಿಮ್ಮ ರಾಶಿಗೆ ಬಂದು, ಕೇತು ಗ್ರಹ ಕನ್ಯಾದಲ್ಲಿ, ರಾಹು ಗ್ರಹ ಮೀನದಲ್ಲಿ ಬಂದು ಸುಮಾರು 1 ವರ್ಷ ಆಗೋಯ್ತು. ರಾಹುಕೇತುಗಳು ಒಂದು ಗ್ರಹದಲ್ಲಿ, ಒಂದು ರಾಶಿಯಲ್ಲಿ, ರಾಹುಕೇತುಗಳು ಒಂದು ರಾಶಿಯಲ್ಲಿ 1.5 ವರ್ಷ ಇರ್ತಾರೆ. 18 ತಿಂಗಳುಗಳಿರ್ತಾರೆ. ಸೊ 18 ತಿಂಗಳಲ್ಲಿ ಆಲ್ರೆಡಿ 1 ವರ್ಷ ಮುಗಿದೋಗಿದೆ. ಇನ್ನೊಂದು 6 ತಿಂಗಳು ಬೇಡ, 5.5 ತಿಂಗಳು ಅಷ್ಟೇ ಬಾಕಿ ಇರತಕ್ಕಂಥದ್ದಾಗಿರ್ತದೆ. ಸೊ ಕೇತು ಗ್ರಹ ನಿಮ್ಮ ರಾಶಿಯಲ್ಲಿ ಹಾಗೂ ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ರಾಹು ಗ್ರಹ ಇನ್ನು 5.5 ತಿಂಗಳುಗಳ ಕಾಲ ಇರ್ತಾರೆ. ಈ ಒಂದು ಯೋಗವನ್ನ, ಅಂದ್ರೆ ನಿಮ್ಮ ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಇರ್ತಕ್ಕಂತಹ ಯೋಗವನ್ನ ತಕ್ಷಕ ಕಾಳ ಸರ್ಪ ದೋಷ ಅಂತ ಕರೀತಾರೆ. ತಕ್ಷಕ ಕಾಳ ಸರ್ಪ ದೋಷ ಅಂದ್ರೆ ಆಗ್ಲೇ ಹೇಳಿದಂತೆ 12 ವಿಧದ ಕಾಳ ಸರ್ಪ ಯೋಗ ದೋಷಗಳಲ್ಲಿ ಒಂದು ತಕ್ಷಕ ಕಾಳ ಸರ್ಪ ದೋಷವಾಗಿರ್ತದೆ. ನಿಮ್ಮ ರಾಶಿಯಲ್ಲಿ ಕೇತು ಇದ್ದು ಸಪ್ತಮದಲ್ಲಿ ರಾಹು ಇದ್ದಾಗ ಅದು ತಕ್ಷಕ ಕಾಳ ಸರ್ಪ ಯೋಗ ಅಂತ ಕರೀತಾರೆ. ಅದರ ಒಂದಿಷ್ಟು ಪ್ರಭಾವಗಳು ಅಂದ್ರೆ ದುಷ್ಪ್ರಭಾವಗಳೇ ಆಗಿರ್ತದೆ ಸರ್ಪದೋಷವಾಗಿದ್ದರಿಂದ. ಅದರ ಬಗ್ಗೆಯೂ ಸಹ ತಿಳಿಸ್ತಾನೆ. ಇದನ್ನು ಪ್ರಧಾನವಾಗಿ 2 ವಿಚಾರಗಳಿರ್ತದೆ. ಒಂದು ನಿಮ್ಮ ವೈಯಕ್ತಿಕ ಜಾತಕದ ಕಾಳ ಸರ್ಪ ಯೋಗ ದೋಷ, ಇನ್ನೊಂದು ಗೋಚಾರ ರೀತಿಯ ನೀವು ಇನ್ನೂ ಒಂದು 5-6 ತಿಂಗಳು ಅನುಭವಿಸಬೇಕಾಗಿರ್ತಕ್ಕಂಥ ಬಾಕಿ ಇರುವಂತಹ ತಕ್ಷಕ ಕಾಳ ಸರ್ಪ ಯೋಗ ದೋಷ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇದೇ ತರ ನಿಮ್ಮ ರಾಶಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ವಿಚಾರಗಳನ್ನ ನಾನು ಆಗಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ದಯವಿಟ್ಟು ನೋಡ್ಬೇಕಾಗುತ್ತೆ ನೀವು. ಆದ್ರಿಂದ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಬಹಳ ಪ್ರಮುಖವಾಗಿ ಕಾಳಸರ್ಪ ಯೋಗ ದೋಷ ಅಂದ ತಕ್ಷಣ ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗಚಖೇ ಗ್ರಹ ಕಾಳಸರ್ಪಾಖ್ಯ ದೋಷೋಯಂ ಸರ್ವಸಂಪ್ರನಾಶನಂ ಅಂತ ಒಂದು ಶ್ಲೋಕ ಬರ್ತದೆ. ಆ ಶ್ಲೋಕದ ವಿಚಾರ, ಕಾಳಸರ್ಪ ಯೋಗದ ವಿಚಾರ ನಿಮ್ಮ ವೈಯಕ್ತಿಕ ಜಾತಕದ್ದು ಈ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೇನೆ. ಈಗ ಪ್ರೆಸೆಂಟ್ ತಕ್ಷಕ ಕಾಳಸರ್ಪ ಯೋಗ ದೋಷದ ವಿಚಾರ ಈಗ ತಕ್ಷಣಕ್ಕೆ ಹೇಳ್ತೇನೆ. ನೋಡಿ, ನಿಮ್ಮ ರಾಶಿಯಲ್ಲಿ ಕೇತು ಗ್ರಹ, ಸಪ್ತಮದಲ್ಲಿ ರಾಹು ಗ್ರಹ ಬಂದಾಗ ಆಗಬಹುದಾದಂತಹ ಅಂದ್ರೆ ಆಗುವಂತಹ ಪ್ರಭಾವಗಳನ್ನ ನಾನೊಂದು ಪಟ್ಟಿ ಮಾಡ್ಕೊಂಡಿದ್ದೇನೆ. ಆ ಪಟ್ಟಿಯನ್ನ ಓದ್ತೇನೆ. ಈ ತರದ ಪ್ರಭಾವಗಳು ನಿಮಗೆ ಆಗ್ತಾ ಇದೆ. ಈ ಕಳೆದ 1 ವರ್ಷದಿಂದ ಆಗ್ತಾ ಇದೆ. ಇನ್ನು ಮುಂದೆ ಇನ್ನೂ 6 ತಿಂಗಳು ಬಾಕಿ ಇರೋದ್ರಿಂದ ಯಾವಾಗ ಬೇಕಾದ್ರೂ ಆಗಬಹುದು ಅನ್ನುವಂಥದ್ದನ್ನ ಇದನ್ನ ಈ ಒಂದು ಪಟ್ಟಿ ನಾನು ಮೈಂಡ್ ಮಾಡಿದ್ದೇನಲ್ಲ, ಆ ಪಟ್ಟಿ ಓದ್ಕೊಂಡು ಹೋಗ್ತಾನೆ. ಆ ಪ್ರಕಾರವಾಗಿ ನಿಮಗೆ ಸಮಸ್ಯೆಗಳಾಗಬಹುದು. ತನಕ ಆಗಿರಬಹುದು, ಆಲ್ರೆಡಿ ಆಗಿಲ್ಲ ಅಂದ್ರೆ ಮುಂದೆ ಇನ್ನೊಂದು 6 ತಿಂಗಳೊಳಗೆ ಆಗಬಹುದು ಅನ್ನುವಂಥ ವಿಚಾರ. ಓಕೆನಾ? ನೀವು ಕನ್ಯಾ ರಾಶಿಯವರಾಗಿದ್ರೆ ತಕ್ಷಕ ಕಾಳ ಸರ್ಪದೋಷ, ಅವಿವಾಹಿತ ಕನ್ಯಾ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಹಾಗೂ ವಿವಾಹಿತ ಕನ್ಯಾ ರಾಶಿಯವರಿಗೆ ದಾಂಪತ್ಯದ ವಿಚಾರದಲ್ಲಿ, ಸುಖ ದಾಂಪತ್ಯದ ವಿಚಾರದಲ್ಲಿ ಖಂಡಿತವಾಗಿ ಸಮಸ್ಯೆಗಳನ್ನ ಕೊಡ್ತಾನೆ ಇರುತ್ತೆ, ಗೊತ್ತಲ್ವಾ? ಸೊ ಆದ್ರಿಂದ ಈ ಕಳೆದ ನೀವು ಅವಿವಾಹಿತ ಕನ್ಯಾ ರಾಶಿಯವರಾದ್ರೆ ಕಳೆದ 1 ವರ್ಷದಿಂದ ಈಚೆಗೆ ಪ್ರಯತ್ನ ಮಾಡ್ತಾನೆ ಇದ್ದೀರಾ, ಆದ್ರೂ ಮದುವೆ ಆಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ, ಮದುವೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ತಕ್ಷಕ ಕಾಳ ಸರ್ಪದೋಷ ಪ್ರಭಾವ ಬೀರಿದೆ ಅಂತ. ಮದುವೆ ಆಗಿದ್ದೀರಾ ಬಟ್ ಗಂಡ ಹೆಂಡತಿ ಜಗಳ ಅಂದ್ರೂ ತಕ್ಷಕ ಕಾಳ ಸರ್ಪದೋಷ ಪ್ರಭಾವ ಬೀರಿದೆ ಅಂತ ಅರ್ಥ. ನೆಕ್ಸ್ಟ್, ನೀವು ಕನ್ಯಾ ರಾಶಿಯವರಾಗಿದ್ದು ಮದುವೆ ಆಗಿರ್ತೀರಿ. ನಿಮ್ಮ ಮಾವನ ಮನೆ ಜೊತೆಗೆ ನಿಮ್ಮ ಸಂಬಂಧಗಳಲ್ಲಿ ಬಿರುಕುಂಟಾಗಿದೆ, ಮಾವನ ಮನೆಯೊಟ್ಟಿಗೆ ನೀವು ಸರಿಯಾಗಿಲ್ಲ ಅಂತಂದ್ರೆ, ನೀವು ಕನ್ಯಾ ರಾಶಿಯ ವಿವಾಹಿತ ಸ್ತ್ರೀಯರಾಗಿದ್ದು ತವರು ಮನೆಯೊಂದಿಗೆ ಜಗಳ ಮನಸ್ತಾಪಗಳಾಗಿದೆ, ನಿಮ್ಮ ಸಂಬಂಧಗಳು ಕಳೆದ 1 ವರ್ಷದಿಂದ ಈಚೆಗೆ ನೀವು ವಿವಾಹಿತ ಕನ್ಯಾ ರಾಶಿಯ ಸ್ತ್ರೀ ನಿಮ್ಮ ತವರು ಮನೆಯೊಂದಿಗಿನ ಸಂಬಂಧದಲ್ಲಿ ಬಿರುಕುಂಟಾಗಿದೆ, ಸಂಬಂಧಗಳು ಹಾಳಾಗಿದೆ ಅಂತ ಆದ್ರೆ ಅದಕ್ಕೆ ತಕ್ಷಕ ಕಾಳಸರ್ಪ ಯೋಗ ದೋಷದ ಪ್ರಭಾವ ತೀರಾ ಜಾಸ್ತಿ ಇದೆ ಅಂತ ಅರ್ಥ. ಆದ್ರಿಂದ ಅದು ಪರಿಹಾರ ಆದ್ರೆ ಇದು ಸರಿ ಹೋಗ್ತದೆ ಅಂತ ಕಂಡು ಬರ್ತಾ ಇದೆ. ನೀವು ಮಾಡ್ತಾ ಇರ್ತಕ್ಕಂಥ ವ್ಯವಹಾರಗಳಲ್ಲಿ ತುಂಬಾ ನಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಅಂದರೂ ಸಹ ತಕ್ಷಕ ಕಾಳ ಸರ್ಪ ದೋಷದ ಪ್ರಭಾವವೇ ಜಾಸ್ತಿ ಆ ನಷ್ಟದ ಹಿಂದಿನ ಕಾರಣ ಅಂತ ಕಂಡು ಬರ್ತಾ ಇದೆ. ಚೆನ್ನಾಗಿ ಆಗ್ತಾ ಇರ್ತಕ್ಕಂಥ ಕೆಲಸಗಳು ನಿಂತು ಹೋಗ್ತಾ ಇದೆ. ಇದು ಚೆನ್ನಾಗಿ ಆಗುತ್ತೆ ಅನ್ಕೊಂಡಿದ್ದೆ, ಅಂತ ಕೆಲಸಗಳೇ ನಿಂತು ಹೋಗ್ತಾ ಇದೆ. ನಾನು ಅನಿರೀಕ್ಷಿತ ಇದೆ, ಇಷ್ಟು ಚೆನ್ನಾಗಿ ಆಗ್ತಿರೋಂಥ ಕೆಲಸಗಳು ಸಡನ್ ಆಗಿ ಹಿಂಗ್ ಆಗ್ಬಿಡುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಅನ್ಕೊಂಡ್ರು ಸಹ ಅದಕ್ಕೂ ಸಹ ಕಾರಣ ತಕ್ಷಕ ಕಾಳ ಸರ್ಪ
ದೋಷವೇ ಆಗಿರುತ್ತೆ. ನೀವೇನೋ ಒಂದು ಕೆಲಸ ಅನ್ಕೊಂಡಿರ್ತೀರಾ, ಚೆನ್ನಾಗಿ ನಡೀತಾ ಇರ್ತದೆ, ತುಂಬಾ ಚೆನ್ನಾಗಿ ಆಯ್ತು ಕೆಲಸ ಅನ್ನೋಷ್ಟಲ್ಲ ಅದು ವಿಘ್ನ ಆಗಿ ಅದು ನಿಂತೋಯ್ತು ಆ ಕೆಲಸ ಅಂದ್ರೆ ಅಲ್ಲಿ ತಕ್ಷಕ ಕಾಳಸರ್ಪ ಯೋಗ ದೋಷದ ಪ್ರಭಾವ ತೀರಾ ಜಾಸ್ತಿ ಇದೆ ಅಂತ ಅರ್ಥ. ಕಾಳಸರ್ಪ ಯೋಗ ದೋಷ ಪರಿಹಾರ ಆದ್ರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅರ್ಥ. ಇನ್ನು ನೀವು ಕನ್ಯಾ ರಾಶಿಯವರಾಗಿ ಮಾನಸಿಕ ಒತ್ತಡ, ತುಂಬಾ ಕೆಟ್ಟ ಪರಿಣಾಮ ನಿಮ್ಮ ಮನಸ್ಸಿನ ಮೇಲೆ ಬೀಳ್ತಾ ಇದೆ, ತುಂಬಾ ದುಃಖದಲ್ಲಿದ್ದೀರಾ, ತುಂಬಾ ಕಷ್ಟ ಆಗ್ತಾ ಇದೆ, ತುಂಬಾ ಬೇಜಾರಾಗ್ತಾ ಇದೆ, ಯಾವುದೋ ಒಂದು ವಿಚಾರ ಇಟ್ಕೊಂಡು ಗುಳಾಡ್ತಾ ಇದ್ದೀರಾ, ತುಂಬಾ ದುಃಖ ಆಗ್ತಾ ಇದೆ ಅಂತಂದ್ರೆ ತಕ್ಷಕ ಕಾಳಸರ್ಪ ದೋಷದ ಪ್ರಭಾವ ತೀರಾ ಜಾಸ್ತಿ ಆಗ್ತಾ ಇದೆ. ಇನ್ನೂ ಒಂದು 5-6 ತಿಂಗಳು ಅಂದ್ರೆ ಮೇ 15 ತನಕ ಅದು ಕಂಟಿನ್ಯೂ ಆಗುತ್ತೆ ಅನ್ನೋದು ಸ್ಪಷ್ಟವಾದಂತಹ ವಿಚಾರವಾಗಿರುತ್ತೆ. ಬಹಳಷ್ಟು ವಿಚಾರದಲ್ಲಿ ನೀವು ಹೀಗೂ ಇತ್ತ ನನಗೆ ಗೊತ್ತೇ ಇಲ್ವಲ್ಲ ಅಂತ ಅಂದ್ರೆ ಅಜ್ಞಾನ, ಅಂದ್ರೆ ಬಹಳಷ್ಟು ವಿಚಾರಗಳು ನಿಮಗೆ ಗೊತ್ತೇ ಇಲ್ಲದೆ ನಂತರ ಗೊತ್ತಾಗಿರ್ತಕ್ಕಂಥದ್ದು. ಅಂದ್ರೆ ಏನೋ ಒಂದು ಸಮಸ್ಯೆ ಆಗೋದ್ಮೇಲೆ ಇದು ಹಿಂಗೂ ಮಾಡ್ತಾರ ನಂಗೆ ಗೊತ್ತೇ ಇರಲಿಲ್ಲ, ಹಿಂಗೂ ಮೋಸ ಆಗತ್ತ ನನಗೆ ಗೊತ್ತೇ ಇರಲ್ಲ, ಹಿಂಗೂ ಒಂದಿರುತ್ತ ನನಗೆ ಗೊತ್ತೇ ಇಲ್ವಲ್ಲಪ್ಪ ಅಂದ್ರೆ ಆಯಾ ವಿಚಾರಗಳಲ್ಲಿರುವ ಅಜ್ಞಾನಗಳು ಈ ತಕ್ಷಕ ಕಾಳಸರ್ಪ ದೋಷದಿಂದ ಆಗುತ್ತೆ. ಅಂದ್ರೆ ಎಷ್ಟೋ ವಿಚಾರಗಳು ನಿಮಗೆ ಗೊತ್ತೇ ಇರೋದಿಲ್ಲ, ಅಂದ್ರೆ ಮಾಡ್ಕೊಳ್ಳುವ ಪ್ರಯತ್ನ ನೀವು ಮಾಡೋದಿಲ್ವೋ ಅಥವಾ ಅಂತ ಸಂದರ್ಭಗಳೇ ಬರೋದಿಲ್ವೋ, ಒಟ್ಟು ಒಂದಿಷ್ಟು ಅಜ್ಞಾನ ಅನ್ನತಕ್ಕಂಥದ್ದು. ಅಂದ್ರೆ ನಾಲೆಡ್ಜ್ ಇಲ್ಲದೆ ಕೆಲವಿಷ್ಟು ಬಹಳಷ್ಟು ವಿಚಾರಗಳಲ್ಲಿ ನಾಲೆಡ್ಜ್ ಬರೋದಿಲ್ಲ, ನಿಮಗೆ ಆ ವಿಚಾರಗಳು ಗೊತ್ತೇ ಆಗೋದಿಲ್ಲ. ಸೊ ಆಮೇಲೆ ಹೇಳ್ತಾರಲ್ಲ ಇಷ್ಟು ಗೊತ್ತಿಲ್ವ ನಿನಗೆ, ಇಲ್ಲಪ್ಪ ನಂಗೆ ಗೊತ್ತಿರಲಿಲ್ಲ ಈ ವಿಚಾರ ಅಂತ ನೀವು ಹೇಳಿ. ಯಾಕೆ ನಿಮಗೆ ಗೊತ್ತಾಗಿಲ್ಲ? ಎಲ್ಲರಿಗೂ ಗೊತ್ತಿದೆ, ನಿಮಗೆ ಮಾತ್ರ ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ? ಅಂದ್ರೆ ಈ ತಕ್ಷಕ ಕಾಳಸರ್ಪ ದೋಷ ನಿಮಗೆ ಬಹಳಷ್ಟು ವಿಚಾರಗಳು ಗೊತ್ತಿಲ್ಲದಂತೆ ಮಾಡಿದೆ, ಬಹಳ ಸ್ಪಷ್ಟ ಇದು. ಇನ್ನು ಅಷ್ಟೇ ಅಲ್ಲ, ಇನ್ನು ಮುಖ್ಯವಾಗಿ ಮಂದ ಬುದ್ಧಿ ಅಂತ ಹೇಳಿಸ್ಕೊಳಕ್ ಶುರು ಮಾಡ್ಬಿಡ್ತೀರಾ ನೀವು. ಬಹಳ ಪ್ರಮುಖವಾಗಿ ಅಂದ್ರೆ ಏನ್ ತಲೆನೇ ಓಡಲ್ಲ, ನಿನ್ ತಲೆನೇ ಮೆದ್ಲು ತುಂಬೈತೆ, ಸಗಣಿ ತುಂಬೈತೆ ಅಂತೆಲ್ಲ ಬೈತಿರ್ತಾರಲ್ಲ ಬೇರೆಯವರು. ಸೊ ಯಾಕೆ ಬೈಸ್ಕೊಳಂಗಾಯ್ತು ನೀವು ಅಂತಂದ್ರೆ ಯಾಕೆ ನಿಮಗೆ ಫ್ಲಾಶ್ ಆಗಿಲ್ಲ? ಕೆಲವರು ರೇಗಿಸ್ತಾರೆ, ಟ್ಯೂಬ್ ಲೈಟ್ ಅದು ಈಗ ಬಿಡಿ, ಈಗೆಲ್ಲ LED ಟ್ಯೂಬ್ ಪಟ್ ಅಂತ ಹಾಕಿದ್ರೆ ಬರುತ್ತೆ, ಮೊದಲೆಲ್ಲ ಇದ್ರ ಟ್ಯೂಬ್ ಲೈಟ್ ಬರ್ತವೆ. ಟ್ಯೂಬ್ ಲೈಟ್ ಅಂದ್ರೆ ಬೇಗ ಹತ್ಕೊಳಲ್ಲ, ನಿಮಗೆ ಬೇಗ ಅರ್ಥ ಆಗಲ್ಲ, ಮಂದ ಬುದ್ಧಿ ನಿಮ್ದು ಅಂತ ಬೈತಾರಲ್ಲ. ಸೊ ಆ ಮಂದ ಬುದ್ಧಿ ಅಥವಾ ಅದು ಈ 1 ವರ್ಷದಿಂದ ಈಚೆಗೆ ಸಡನ್ ನಮಗೆ ಏನು ಫ್ಲಾಶ್ ಆಗ್ತಾ ಇಲ್ಲ, ಇದು ಹಿಂಗೆ ಇದು ಸಮಸ್ಯೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರಪಂಚದಲ್ಲಿ ಎಷ್ಟೋ ವಿಚಾರಗಳಿಂದ ನೀವು ತುಂಬಾ ದೂರ ಇದ್ದೀರಿ, ಏನ್ ಬೆಳವಣಿಗೆ ಆಗ್ತದೆ ಅಂತ ಗೊತ್ತಾಯಿಲ್ಲ, ಅಜ್ಞಾನ, ಅದ್ರ ಬಗ್ಗೆ ವಿಷಯ ಜ್ಞಾನ ಇಲ್ಲ. ಇದೆಲ್ಲ ತಕ್ಷಕ ಕಾಳಸರ್ಪ ಯೋಗ ದೋಷದ ಪ್ರಭಾವವಾಗಿರುತ್ತದೆ ಕನ್ಯಾ ರಾಶಿಯವರ ಮೇಲೆ. ಅಷ್ಟೇ ಅಲ್ಲ, ಬಹಳಷ್ಟು ಕನ್ಯಾ ರಾಶಿಯವರ ಚರಿತ್ರೆಯ ಮೇಲೆ, ಅಂದ್ರೆ ಅವರ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ಹೇಳ್ತಾರೆ. ನೀವು ಚಾರಿತ್ರ್ಯಹೀನ ಅನ್ನುವ ರೀತಿಯಲ್ಲಿ ನಿಮ್ಮನ್ನ ಯಾರಾದ್ರೂ ದೂಷಿಸಿದ್ರೆ, ಅದೊಂದು ಕೆಟ್ಟ ಹೆಸರು ನಿಮಗೆ ಕೊಟ್ರೆ, ಅಥವಾ ನೀವು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಫ್ಯಾಮಿಲಿಯವರೆಲ್ಲರೂ ನಿಮ್ಮ ಮೇಲೆ ಬಿದ್ದು ನೀವು ಸರಿ ಇಲ್ಲ ನೀನು ಸರಿ ಇಲ್ಲ ಅಂತ ಜಗಳ ಮನಸ್ತಾಪಗಳು ಮಾಡಿ ನಿಮ್ಮನ್ನೊಂದು ಕಾರ್ನರ್ ಮಾಡ್ತಕ್ಕಂಥದ್ದು ಇರ್ಬೋದು, ಸಮಾಜದಲ್ಲಿ ನಿಮಗೊಂದು ಕೆಟ್ಟ ಹೆಸರು ತರಿಸ್ತಕ್ಕಂಥದ್ದು, ಇದೆಲ್ಲವೂ ಸಹ ತಕ್ಷಕ ಕಾಳಸರ್ಪ ಯೋಗ ದೋಷದ ಪ್ರಭಾವ. ಬಹಳಷ್ಟು ಜನ ಕುಟುಂಬದಲ್ಲಿ ಬೈಲಿಕ್ಕೆ ಹತ್ತು ಬಿಡ್ತಾರೆ, ನಮ್ಮ ಫ್ಯಾಮಿಲಿ ಹೆಸರು ಹಾಳು ಮಾಡ್ಬಿಟ್ಟೆ ನೀನು, ನಮ್ಮ ಕುಟುಂಬದ ಹೆಸರು ಹಾಳು ಮಾಡ್ಬಿಟ್ಟೆ ನೀನು ಅಂತ. ಅಲ್ಲಿ ಸಮಸ್ಯೆ ನಿಮ್ಮಿಂದ ತಪ್ಪಾಗಿದೆಯೋ ಇಲ್ವೋ ಅನ್ನುವಂಥದ್ದು ಯಾರು ನೋಡಲ್ಲ, ಒಟ್ಟ ನಿಮ್ಮ ಮೇಲೆ ಒಂದಿಷ್ಟು ಆಪಾದನೆ ಹಾಕ್ತಕ್ಕಂಥದ್ದೇ. ಅದು ಪರಿವಾರದವರೇ ಹಾಕಿದಾಗ, ಕುಟುಂಬದವರೇ ಹಾಕಿದಾಗ, ಮನೆಯವರೇ ನಿಮ್ಮ ಮೇಲೆ ಆಪಾದನೆ ಹಾಕಿದಾಗ ಆಗುವ ದುಃಖ ಸ್ವಲ್ಪ ಜಾಸ್ತಿ, ಒಪ್ಕೊಳ್ತೇನೆ. ಬಟ್ ತಕ್ಷಕ ಕಾಳಸರ್ಪ ದೋಷದ ಪ್ರಭಾವ ಇದು ಅನ್ನುವಂಥದ್ದನ್ನು ತಿಳಿಬೇಕು. ಇದೆಲ್ಲ ಪ್ರಭಾವವು ಸಹ ಮೇ 18ನೇ ತಾರೀಕಿನ ತನಕ ಕಂಟಿನ್ಯೂ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ, ಅನ್ಲೆಸ್ ನಾವೇನಾದ್ರು ಒಂದು ಪರಿಹಾರ ಮಾಡಿಕೊಳ್ಳುವ ತನಕ. ಇದೆಲ್ಲ ಹೀಗೆ ಕಂಟಿನ್ಯೂ ಆದ ತಕ್ಷಣ ನೀವೇನ್ ಮಾಡ್ತೀರಾ ಕನ್ಯಾ ರಾಶಿಯವರು ಅಂತಂದ್ರೆ ಬಹಳ ಪ್ರಮುಖವಾಗಿ ನಿರಾಶಾವಾದಿಯಾಗ್ಬಿಡ್ತೀರ. ಬಿಡ, ಏನು ಒಳ್ಳೇದಾಗದೇ ಇಲ್ಲ, ನನ್ನ ಹಣೆ ಬರನೇ ಸರಿ ಇಲ್ಲ, ಇದು ಏನೋ ನನ್ ಬದುಕಿರೋದೇ ಬೇಡ, ಸತ್ತೋಗ್ಬಿಡೋಣ ಅನಿಸ್ತಾ ಇದೆ. ಬಹಳ ಜನ ನೋಡಿ ಆತ್ಮಹತ್ಯೆಗೆ ಪ್ರಚೋದನೆ, ಏನೋ ಒಂಥರ ಕೂತ್ಕೊಂಡ್ರೆ ಬದುಕೋದೇ ಬೇಡ ಅನಿಸ್ತಾ ಇದೆ ನನಗೆ ಅಂತ. ಸೊ ಹಿಂಗೆಲ್ಲ ಕೆಟ್ಟ ಕೆಟ್ಟ ಯೋಚನೆಗಳು ಮನಸ್ಸಿಗೆ ಯಾಕೆ ಬರ್ತದೆ? ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಇದ್ದು ತಕ್ಷಕ ಕಾಳಸರ್ಪ ದೋಷದ ಒಂದು ಯೋಗದ ಒಂದು ಪ್ರಭಾವ ಜಾಸ್ತಿ ಇದ್ದಾಗ ಮನುಷ್ಯನಿಗೆ ಬಹಳಷ್ಟು ನನ್ನ ಕೈಯಲ್ಲಿ ಏನೂ ಸಾಧನೆನೇ ಮಾಡಕ್ಕಾಗಲ್ಲ ಅನ್ನುವ ರೀತಿಯಲ್ಲಿ ಆ ಮಂದ ಬುದ್ಧಿ, ಅಜ್ಞಾನ, ಅದರ ಜೊತೆಗೆ ಈ ತರ ಒಂದಿಷ್ಟು ನಿಮ್ಮ ಕೈಲಾಗದೆ ಅಥವಾ ನೀವು ಮಾಡದ ತಪ್ಪನ್ನ ನಿಮ್ಮ ತಲೆ ಮೇಲೆ ಹಾಕಿದಾಗ ಇದೆಲ್ಲ ಸೇರಿಕೊಂಡು ಒಂದು ಒಟ್ಟು ಇದಾಗ್ಬಿಟ್ಟು ಸಮಸ್ಯೆಗೆ ಕಾರಣೀಭೂತವಾಗ್ತದೆ. ಆದ್ರಿಂದ ಬಹಳಷ್ಟು ನಿಮ್ಮನ್ನು ನೀವು ಬೈಕೊಳ್ಳೋದು, ನಿಮ್ಮನ್ನು ನೀವೇ ಬೈಕೊಳ್ಳೋದು, ನಿಮ್ಮ ಶರೀರಕ್ಕೆ ನೀವೇ ಶಿಕ್ಷೆ ಕೊಟ್ಟುಕೊಳ್ತಕ್ಕಂಥದ್ದೆಲ್ಲ ಸಹ ಬಹಳಷ್ಟು ಜನ ಮಾಡ್ತಾರೆ. ಇದು ಕನ್ಯಾ ರಾಶಿಯ ಒಂದು ನೋಡಿ, ರಾಶಿಯಲ್ಲೇ ಕೇತು, ಸಪ್ತಮದಲ್ಲಿ ರಾಹು ಇರುವ ಈ ತಕ್ಷಕ ಕಾಳಸರ್ಪ ದೋಷದ ಪ್ರಭಾವಗಳು ಯಾವ ಯಾವ ರೀತಿಯಲ್ಲಿ ಇರ್ತದೆ ನೋಡಿ. ಅಷ್ಟೇ ಅಲ್ಲ, ಬಹಳಷ್ಟು ಕನ್ಯಾ ರಾಶಿಯವರಿಗೆ ಈ ರಾಶಿಯಲ್ಲಿ ಕೇತು, ಸಪ್ತಮದ ರಾಹುದ ತಕ್ಷಕದ ಕಾಳಸರ್ಪ ದೋಷದಿಂದಾಗಿ ಗುಪ್ತ ರೋಗಗಳು ಸಹ ಬರುವ ಸಾಧ್ಯತೆಗಳು ಇರ್ತದೆ. ಒಂದಿಷ್ಟು ಗುಪ್ತಾಂಗ ಸಮಸ್ಯೆಗಳು ಅಂತ ಹೇಳ್ತೀವಲ್ಲ, ಜನನಾಂಗ ಸಮಸ್ಯೆಗಳು, ಗುಪ್ತಾಂಗ ಸಮಸ್ಯೆಗಳು, ಗುಪ್ತ ರೋಗಗಳು ಅಂತ ಹೇಳ್ತಾರಲ್ಲ, ಹತ್ರ ಗುಪ್ತ ಅಂಗ ಸಮಸ್ಯೆಗಳು ಬರ್ತಕ್ಕಂಥದ್ದು, ಉರಿ ಮೂತ್ರ ಆಗ್ತಕ್ಕಂಥದ್ದು, ಒಂದು ಅಂತ ಹೇಳ್ತೀವಿ ನಿಮಗೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಯೂರಿನಲ್ ಇನ್ಫೆಕ್ಷನ್ ಅಂತ ಕರೀತಾರೆ, ಅಥವಾ ಯೂರಿನಲ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಆರೋಗ್ಯ ಬಾಧೆಗಳು ಸಹ ಆಗುವ ಸಾಧ್ಯತೆ ಇದೆ. ಕೆಲವಿಷ್ಟು
ಕನ್ಯಾ ರಾಶಿಯವರಿಗೆ ದುಶ್ಚಟಗಳ ಒಂದು ಅಡಿಯಲ್ಲಿ, ಅಂದ್ರೆ ದುಶ್ಚಟಗಳ ಅಭ್ಯಾಸ ಅಥವಾ ದುಶ್ಚಟಗಳು ಜಾಸ್ತಿ ಮಾಡೋದು. ಸ್ಮೋಕಿಂಗ್ ಮಾಡ್ತಿದ್ರು, ಡ್ರಿಂಕಿಂಗ್ ಮಾಡ್ತಿದ್ರು, ಇಸ್ಪೀಟ್ ಆಡ್ತಿದ್ರು, ಮತ್ತೊಂದೇನೋ ಮಾಡ್ತಿದ್ರು, ಈ ಜೂಜು, ಈ ತರ ಈ ದುಶ್ಚಟಗಳಿಗೆ ಬಲಿಯಾಗತಕ್ಕಂಥದ್ದು ಸಹ ಈ ರಾಹು ಕೇತುಗಳು, ಜನ್ಮದಲ್ಲಿ ಕೇತು ಸಪ್ತಮದ ರಾಹುವಿನ ತಕ್ಷಕ ಕಾಳಸದೋಷ ಪ್ರಭಾವದ ಒಂದು ಯೋಗದ ಒಂದು ಪ್ರಭಾವವೂ ಸಹ ಆಗಿರ್ತದೆ. ಹೀಗೆ ಹಲವಾರು ವಿಚಾರಗಳಲ್ಲಿ ಕನ್ಯಾ ರಾಶಿಯವರನ್ನ ಕಳೆದ 1 ವರ್ಷದಿಂದ ಈಚೆಗೆ ತಕ್ಷಕ ಕಾಳದೋಷ ಪ್ರಭಾವ ಬೀರಿದೆ. ಕೆಲವರಿಗೆ ನಾನು ಹೇಳ್ತೀನಿ ಇನ್ನೂ ಅನುಭವ ಆಗಿಲ್ಲ ಅಂದ್ರೆ ಇನ್ನು ಮುಂದೆ ಅನುಭವಕ್ಕೆ ಬರುವ ಸಾಧ್ಯತೆ ಇನ್ನೂ ಸಹ ಹಾಗೆ ಇರ್ತದೆ. ಯಾಕೆಂದ್ರೆ ಇನ್ನೂ 5.5 ತಿಂಗಳು ಮೇ ಮುಗಿಯ ತನಕನೂ ಸಹ ಈ ತಕ್ಷಕ ಕಾಳ ಸರ್ಪ ಯೋಗ ಮುಂದುವರಿಯುವ ಸಾಧ್ಯತೆ ಇದೆ. ಆದ್ರಿಂದ ನೀವೆಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಿ ಪರಿಹಾರಗಳನ್ನ ಮಾಡಿಕೊಳ್ಳುವಂತ ಯೋಚನೆ ಮಾಡಬೇಕು. ಸೊ ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರೆ ಅಂದ್ರೆ ವಿಡಿಯೋ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ, ವಿಚಾರಗಳು ನಿಮಗೆ ಸತ್ಯ ಅನಿಸ್ತಾ ಇದೆ ಅಂತ ಆಯ್ತು. ದಯವಿಟ್ಟು ನಿಮಗೆ ಹೌದು ಅಂತಾದ್ರೆ ಕೆಳಗಡೆ ನೀವು ಇಲ್ಲಿ ತನಕ ವಿಡಿಯೋ ನೋಡಿದೀರಾ ಅನ್ನುವಂಥದ್ದು ನನಗೆ ಗೊತ್ತಾಗಬೇಕಲ್ಲ. ಓಂ ನಾಗರಾಜಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನೀವು ಇಲ್ಲಿ ತನಕ ವಿಡಿಯೋ ನೋಡಿದೀರಾ ಅಂತ ಗೊತ್ತಾಗುತ್ತೆ ನನಗೆ. ಅಷ್ಟೇ ಅಲ್ಲ, ನಾನು ಆಗಲೇ ಹೇಳಿದೆ 2 ಭಾಗವಾಗಿ ಅಂತ ಹೇಳಿದೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳಸರ್ಪ ಯೋಗ ದೋಷದ ಪ್ರಭಾವವನ್ನು ಸಹ ನಾನು ತಿಳಿಸ್ತೇನೆ ಅಂತ ಹೇಳಿದ್ದೆ. ಯಾಕೆಂದ್ರೆ ನಾನು ಒಂದು ಶ್ಲೋಕವನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದನ್ನು ಬಿಟ್ಟಿದ್ದೆ. ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚ ಖೇ ಗ್ರಹಾಃ ಕಾಳಸರ್ಪಾಖ್ಯ ದೋಷೋಯಂ ಸರ್ವ ಸಂಪ್ರತ್ ಪ್ರನಾಶನಂ ಅಂತ. ರಾಹುಕೇತು ಗ್ರಹಗಳ ಒಳಗೆ ಸೂರ್ಯಾದಿ ಸಪ್ತಗ್ರಹ, ಸೂರ್ಯನಿಂದ ಶನಿಯ ತನಕ ಗ್ರಹಗಳು ಸಿಲುಕಿಕೊಂಡಿದ್ದಾಗ ಕಾಳಸರ್ಪ ಯೋಗ ದೋಷ ಅಂತ ಅದನ್ನು ಕರೀತಾರೆ. ಸರ್ವ ಸಂಪತ್ ಪ್ರನಾಶನಂ, ಎಲ್ಲ ಸಂಪತ್ತನ್ನು ಅದು ನಾಶ ಮಾಡ್ತದೆ. ಯಾವ ಸಂಪತ್ತು? ಬರೀ ಹಣಕಾಸು ಸಂಪತ್ತು ಅಷ್ಟೇ ಅಲ್ಲ, ವಿದ್ಯೆ ಎಂಬ ಸಂಪತ್ತು. ಕಾಳಸರ್ಪ ಯೋಗ ದೋಷದಿಂದಾಗಿ ಬಾಲ್ಯದಿಂದಲೇ ಒಂದು ವಿದ್ಯೆಯನ್ನ, ಎಜುಕೇಶನ್ ಅದು ಪ್ರಾಬ್ಲಮ್ ಮಾಡ್ಕೊಂಡಿರ್ತಾರೆ ಕಾಳಸರ್ಪ ದೋಷ ಇದ್ದಾಗ. ಅದೇ ಕಾಳಸರ್ಪ ದೋಷ ಎಜುಕೇಶನ್ ನ ಹೆಂಗೋ ಕಷ್ಟಪಟ್ಟು ಕಂಪ್ಲೀಟ್ ಮಾಡ್ಕೊಂಡ್ರೆ ಉದ್ಯೋಗ ಸಿಗುವ ವಿಚಾರದಲ್ಲಿ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಅದೇ ಕಾಳಸರ್ಪ ದೋಷ ಹೆಂಗೋ ಮಾಡಿ ಉದ್ಯೋಗ ಪಡ್ಕೊಂಡ್ರೆ ಆ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ಲಿ, ಸ್ಯಾಲರಿ ಹೆಚ್ಚಾಗ್ಲಿ, ಒಂದು ರೆಕಗ್ನೈಸೇಷನ್ ಆಗ್ಲಿ ಸಿಗದೇ ಇರುವ ರೀತಿಯಲ್ಲಿ ಮಾಡ್ತದೆ. ಅದೇ ಕಾಳಸರ್ಪ ಯೋಗ ದೋಷ ಮದುವೆಗೆ ಅಡ್ಡಿ ಆಗ್ತದೆ. ಅದೇ ಕಾಳಸರ್ಪ ದೋಷ ಹೆಂಗೋ ಮದುವೆ ಮಾಡ್ಕೊಂಡ್ರೆ ಸಂತಾನ ಆಗದಂಗೆ ಅಡ್ಡಿ ಮಾಡ್ತದೆ. ಅದೇ ಕಾಳಸರ್ಪ ಯೋಗ ದೋಷ ಆರೋಗ್ಯ ಬಾಧೆಯನ್ನು ಕೊಡ್ತದೆ, ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗದಂತೆ ಮಾಡ್ತದೆ. ಸೊ ಈ ಕಾಳಸರ್ಪ ಯೋಗ ದೋಷ ಯಾರನ್ನೂ ಸಹ ಬಿಟ್ಟಿಲ್ಲ. ನೀವು ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ ಸಚಿನ್, ಅದಕ್ಕಿಂತ ಮುಂಚೆ ನರ್ವಸ್ 90 ಅಂತಿದ್ದು ಸಚಿನ್ ತೆಂಡೂಲ್ಕರ್, ಹೌದಲ್ವಾ? ನೆನಪಿದೆ ಅಲ್ವಾ? ಅದು ಕಾಳಸರ್ಪ ಯೋಗ ದೋಷದಿಂದಾಗಿ ಅದಕ್ಕೆ ಪರಿಹಾರ ಮಾಡಿದ ಮೇಲೆ ಸರಿ ಹೋಯ್ತು. ಈ ತರ ಕಾಳಸರ್ಪ ಯೋಗ ದೋಷ ವೈಯಕ್ತಿಕ ಜಾತಕಗಳಲ್ಲೂ ಪ್ರಭಾವ ಇದ್ದು ಗೋಚಾರದಲ್ಲೂ ಪ್ರಭಾವ ಇದ್ದಾಗ ಡಬಲ್ ಪ್ರಭಾವ ಆಗುತ್ತೆ. ಅಂದ್ರೆ ನೀವು ಕನ್ಯಾ ರಾಶಿಯವರಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ಯೋಗ ದೋಷ ಇದೆ, ಜೊತೆಗೆ ಈ ಒಂದು ಗೋಚಾರದ ಕಾಳಸರ್ಪ ಯೋಗ ದೋಷವು ಬಂದಾಗ ಸ್ವಲ್ಪ ಡಬಲ್ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರ್ತದೆ. ಸೊ ಆದ್ರಿಂದ ಇದಕ್ಕೆ ಪರಿಹಾರ ಏನು ಅನ್ನುವ ರೀತಿಯಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಪರಿಹಾರ ಬಹಳ ಮುಖ್ಯ. ನೆನಪಿದ್ದಂಗೆ ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರವಾಗಿ ಬಹಳಷ್ಟು ಜನ ನಂತರ ಬಂದಾಗ ಹೇಳ್ತಾರೆ, ನಾವು ಹಲವಾರು ಬಾರಿ ಜಾತಕಗಳನ್ನು ತೋರಿಸಿದಾಗ ಕಾಳಸರ್ಪ ಯೋಗ ದೋಷ ಇದೆ ಅಂತ ಹೇಳಿದರೆ ನಾವು ಅದಕ್ಕೆ ಪರಿಹಾರ ಸ್ವರೂಪವಾಗಿ ಬೇರೆ ಬೇರೆ ದೇವಸ್ಥಾನಗಳಿಗೆ, ಕ್ಷೇತ್ರಗಳಿಗೆ ಹೋಗಿ ಆಶ್ಲೇಷ ಬಲಿ ಮಾಡಿಸಿದ್ದೀನಿ, ಸರ್ಪ ಸಂಸ್ಕಾರ ಮಾಡಿಸಿದ್ದೀನಿ, ನಾಗಪ್ರತಿಷ್ಠೆ ಮಾಡಿಸಿದ್ದೀನಿ ಗುರುಗಳೇ ಅಂತ ಹೇಳ್ತಾರೆ. ಇನ್ನು ಕೆಲವರು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ರಾಹು ಕೇತುಗಳಿಗೆ ಒಂದು ಅರ್ಚನೆ ಪೂಜೆಗಳನ್ನ ಮಾಡಿಸ್ಕೊಂಡು ಬಂದಿರ್ತಾರೆ. ಬಟ್ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಬೇಕು, ಸರ್ಪದೋಷದಲ್ಲಿ ಹಲವಾರು ವಿಧಾನಗಳಿದೆ. ಈಗ ನಿಮ್ಗೆ ಯಾರಿಗಾದ್ರು ಶುಗರ್ ಬಂದಿದೆ ಅಂತ ಆದ್ರೆ ಅದು ಡಯಾಬಿಟೀಸ್ ಅಂತ ಅಂದ ತಕ್ಷಣ ಡಾಕ್ಟರ್ ಕೇಳ್ತಾರೆ ಟೈಪ್ 1 ಡಯಾಬಿಟೀಸಾ, ಟೈಪ್ 2 ಡಯಾಬಿಟೀಸಾ ಅಂತ. ಡಯಾಬಿಟೀಸೇ ಅಂತ ಅನ್ನಲ್ವಲ್ಲ. ಸೊ ಅದೇ ತರ ಯಾವ ರೀತಿಯಲ್ಲಿ ಅಲ್ಲಿ ವಿಭಾಗ, ಹಿಂಗೆ ಸರ್ಪದೋಷದಲ್ಲಿ ಕೂಡ ಹಲವಾರು ವಿಭಾಗಗಳಿರುತ್ತೆ. ಯಾವ ಕಾರಣದಿಂದ ಬಂದಂತಹ ಸರ್ಪದೋಷ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಅದರಲ್ಲಿ ನೀವಾಗ್ಲಿ, ನಿಮ್ಮ ಕುಟುಂಬದವರು ಯಾರೇ ಆಗಲಿ ಡೈರೆಕ್ಟ್ ಆಗಿ ಹಾವನ್ನು ಹೊಡೆದಿದ್ದಾರೆ, ಸಾಯಿಸಿದ್ದಾರೆ ಅಂತಾದ್ರೆ ಅದಕ್ಕೆ ಇರತಕ್ಕಂಥ ಪರಿಹಾರ ಸರ್ಪ ಸಂಸ್ಕಾರವೇ. ಅದನ್ನು ಹೊರತುಪಡಿಸಿ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ ಇತ್ಯಾದಿಗಳಿಂದಲೇ ಅದು ಸರಿ ಮಾಡಬೇಕು. ಈ ಮುನೇಶ್ವರ ಇತ್ಯಾದಿ ತೋಟದಲ್ಲಿ ನಾಗರಿಗೆ ಸಮಸ್ಯೆ ಆಗಿದೆ ಅಂದ್ರೂ ನಾಗಪ್ರತಿಷ್ಠೆ ಇತ್ಯಾದಿಗಳಿಂದಲೇ ಆಗಬೇಕು. ನೀವು ಎಲ್ಲೋ ಒಂದು ಸೈಟ್ ತಗೊಂಡಿದ್ದೀರಾ, ಅದರಲ್ಲಿ ಒಂದು ಹುತ್ತ ಇತ್ತು, ಅದರಲ್ಲಿ ಸಮಸ್ಯೆ ಆಗಿದೆ, ನಿಮ್ಮಿಂದ ನಾಗ ಸಂಕುಲಕ್ಕೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗಿದೆ, ಅಥವಾ ನಾಗರಿಗೆ ಸುತ್ತಕೊಂಡಿದ್ದನ್ನ ನೀವು ನೋಡ್ಬಿಟ್ರಿ, ಅಥವಾ ದರ್ಶನ ಅಂತ ಆತರ ಯಾವುದೇ ರೀತಿಯಲ್ಲಿ ನಾಗ ಸಂಕುಲಕ್ಕೆ ನಿಮ್ಮಿಂದ ತೊಂದರೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಆಶ್ಲೇಷ ಬಲಿ ಪರಿಹಾರವಾಗಿ. ಆದ್ರೆ ಕಾಳಸರ್ಪ ಯೋಗ ಅನ್ನೋದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿರ್ತದೆ, ನಿಮ್ಮ ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ಈ ಜನ್ಮದಲ್ಲಿ ಬಂದಿರ್ತದೆ. ಸೊ ಆದ್ರಿಂದ ಕಾಳಸರ್ಪ ಯೋಗ ದೋಷ ಇದೆ ಅಂದ್ರೆ ಅದಕ್ಕೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತ ಒಂದು ಪದ್ಧತಿ ಇದೆ, ಅದನ್ನೇ ಮಾಡಬೇಕಾಗ್ತದೆ ಪರಿಹಾರ ಸ್ವರೂಪ. ಹಾಗೂ ಚಿಕ್ಕ ಪುಟ್ಟ ಪರಿಹಾರ ಸ್ವರೂಪದಲ್ಲಿ ಇನ್ನೊಂದು 2-3 ಪರಿಹಾರ ಹೇಳ್ತಾರೆ, ಅದನ್ನು ಸಹ ಮಾಡಿಕೊಳ್ಬೇಕು. ಈ ವಿಡಿಯೋ ಎಂಡಲ್ಲಿ ನಾನೊಂದು ವಿಶೇಷವಾದ ಮಂತ್ರವನ್ನ ಕೊಡ್ತೇನೆ. ಆ ಮಂತ್ರವನ್ನ ನೀವು ಪ್ರತಿದಿನ ಒಂದು 28 ಬಾರಿಯೋ, 54 ಬಾರಿಯೋ, 108 ಬಾರಿಯೋ ಜಪವನ್ನು ಮಾಡಿದ್ರೂ ಸಹ
ನಿಮಗೆ ಕಾಳಸರ್ಪ ಯೋಗ ದೋಷ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ. ಅಥವಾ ಪ್ರತಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಪ್ರತಿ ತಿಂಗಳು 2 ಬಾರಿ ನಿಮಗೆ ಷಷ್ಠಿ ತಿಥಿ ಬರ್ತದೆ. ಆ ಷಷ್ಠಿ ತಿಥಿಯಂದು ಯಾವತ್ತಿದೆ ಕ್ಯಾಲೆಂಡರ್ ಅಲ್ಲಿ ರೌಂಡ್ ಮಾಡಿಟ್ಕೊಂಡು ಅವತ್ತಿನ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯ ಬಳಿ ಹತ್ತಿರದಲ್ಲಿರ್ತಕ್ಕಂಥ ನಾಗರ ಕಲ್ಲಿಗೆ ಹೋಗಿ ಒಂದು ಅರಿಶಿಣದ ನೀರಿನಲ್ಲಿ ಆ ನಾಗರ ಕಲ್ಲು ಅಭಿಷೇಕವನ್ನು ಮಾಡಿ ಪ್ರದಕ್ಷಿಣ ನಮಸ್ಕಾರ ಪೂಜಾದಿಗಳನ್ನು ಮಾಡಿಕೊಂಡು ಬಂದರೂ ಸಹ ಕಾಳಸರ್ಪ ಯೋಗ ತಕ್ಕ ಮಟ್ಟಿಗೆ ಕಂಟ್ರೋಲಿಗೆ ಬರ್ತದೆ. ಸೊ ಇನ್ನೊಂದು ವಿಚಾರ ಹೇಳ್ತಾನೆ, ಕಾಳಸರ್ಪ ಯೋಗ ದೋಷ ಪೂರ್ಣ ನಿವಾರಣೆ ಮಾಡ್ಲಿಕ್ಕೆ ಆಗಲ್ಲ. ವಿ ಕೆನಾಟ್ ಎರಾಡಿಕೇಟ್, ವಿ ಕ್ಯಾನ್ ಓನ್ಲಿ ಡಿಕ್ರೀಸ್, ಅದನ್ನ ಸ್ವಲ್ಪ ಕಡಿಮೆ ಮಾಡೋದು, ದುಷ್ಪ್ರಭಾವವನ್ನು ಕಡಿಮೆ ಮಾಡಬಹುದು ಅಷ್ಟೇ. ಸಂಪೂರ್ಣ ನಿವಾರಣೆ ಮಾಡ್ತಕ್ಕಂಥದ್ದು ಅಸಾಧ್ಯ. ಸೊ ಇದಕ್ಕೆ ವಿಶೇಷವಾದ ಪ್ರಭಾವ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಕಾಳಸರ್ಪ ದೋಷದ ಪರಿಹಾರ ಬೇಕು ಅಂದ್ರೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನೇ ಮಾಡಬೇಕಾಗ್ತದೆ. ಆ ಹೋಮವನ್ನು ನಾವು ಬಹಳ ಪ್ರಮುಖವಾಗಿ ನಾಳೆ ಜನವರಿ 13ನೇ ತಾರೀಕು ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆ ಕೊಡಬಹುದು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ಕನ್ಯಾ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕ ನಂಬರ್ಗೆ ವಾಟ್ಸ್ಆಪ್ ಮಾಡಿಕೊಂಡು ನೀವು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆದ್ರೆ 13ನೇ ತಾರೀಕು ಬೆಳಗ್ಗೆ ನಾನೇ ಸ್ವತಃ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪವಾಗಿ ವಿಶೇಷವಾಗಿ ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಆದ್ಮೇಲೆ ನಾಗಬಿಂಬಗಳ ಸಮರ್ಪಣೆ ಅಂತ ಮಾಡಬೇಕಾಗತ್ತೆ. ಆ ನಾಗಬಿಂಬಗಳ ಸಮರ್ಪಣೆಯನ್ನು ನಿಮ್ಮ ಕೈಯಾರೆ ಮಾಡಿಸಬೇಕು ಅಂತ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಈ ನಾಗಬಿಂಬಗಳು ನಿಮ್ಮ ಹೆಸರಲ್ಲಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದು. ಇದು ನಿಮ್ಮ ಕೈಗೆ ಸಿಕ್ಕ ನಂತರ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಈ ನಾಗಿನ ಬಿಂಬಗಳೆರಡನ್ನು ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ಮುಷ್ಟಿ ಕಟ್ಕೊಂಡು ನಿಮ್ಮ ತಲೆಗೆ ಒಂದು 6 ಬಾರಿ ಇದನ್ನು ನಿವಾಳಿಸ್ಬಿಟ್ಟು ಆ ದೇವಸ್ಥಾನದ ಹುಂಡಿ ಎಲ್ಲದನ್ನು ಹಾಕ್ಬಿಟ್ರಾಯ್ತು. ನಿಮಗೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮನೂ ಆಯ್ತು, ನಿಮ್ಮ ಕೈಯಲ್ಲಿಂದ ನಿಮ್ಮ ಕೈಯಾರ ಸ್ವತಃ ನಾಗಬಿಂಬಗಳ ಸಮರ್ಪಣೆಯೂ. ಈಗ ನಿಮಗೋಸ್ಕರ ಮಾಡಿದಾಗ ಹಂಗೆ ಮಾಡ್ವಿ, ನೀವು ಮನೆಯವ್ರದ್ದೆಲ್ಲರದ್ದು ಕೂಡ ಹಿಂಗೆ ನಿವಾಳಿಸ್ತೀನಿ ಅಂತ ಮಾಡಕ್ ಬರಲ್ಲ. ನಿಮ್ಮ ಹೆಸರ ಸಂಕಲ್ಪ ಆಗಿ ನಿಮಗೋಸ್ಕರ ಕಾಳಸರ್ಪ ದೋಷ ಪರಿಹಾರ ಶಾಂತಿ ನೀವೊಬ್ಬರೇ ಮಾಡ್ಕೊಳ್ಬೇಕಾದ್ರೆ ನಿವಾಳಿಸ್ಬಿಟ್ಟು ನೀವು ಹಾಕ್ಬೇಕಾಗ್ತದೆ. ಈ ವಿಚಾರ ನೆನಪಿರಲಿ. ಎರಡನೇದಾಗಿ ಬರೇ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಅಷ್ಟೇ ಅಲ್ಲ, ಯಾಕೆಂದ್ರೆ ಅದ್ರ ಜೊತೆಗೆ ನಾಗಾರಾಧನೆ ಇರ್ತದೆ. ಅದ್ರದ್ದು ಅರ್ಶನ ಪ್ರಸಾದ ಕಳಿಸ್ಕೊಡ್ತೇನೆ, ಹಣೆಗೆ ಹಚ್ಕೊಳ್ಳಿ. ಎಲ್ಲಾ ಹೋಮಗಳ ಭಸ್ಮ ಕಳಿಸ್ಕೊಡ್ತೀನಿ. ಎಲ್ಲಾ ಹೋಮಗಳು ಅಂತಂದ್ರೆ ವಿಶೇಷವಾಗಿ ನಿಮ್ಮ ಎಲ್ಲ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿಯೇ ವಿಶೇಷವಾಗಿ ಅವತ್ತಿನ ದಿವಸ ಹುಣ್ಣಿಮೆ ದಿವಸವೇ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ವಿಶೇಷವಾಗಿ ಈ ಲಕ್ಷ್ಮೀ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಒಂದು ವಿಶೇಷವಾದ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಕೊಟ್ಟಿದೆ. ಈ ಒಂದು ಕಾಯಿನ್ ಅನ್ನ ನೀವು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೋಬಹುದು, ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ಅಥವಾ ಲಾಕರ್ ನಲ್ಲಿ ಇಟ್ಕೊಳ್ಬಹುದು. ದುಡ್ಡೆಲ್ಲ ಇಡುವಂತ ಲಾಕರ್ ಇಟ್ಕೋಬಹುದು. ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು, ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು. ಈ ಕುಬೇರ ಲಕ್ಷ್ಮಿಯನ್ನ ಇಟ್ಕೊಳ್ಳಿ. ನೀವು ಇಲ್ಲಿ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನ ಕುಬೇರ ಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ದು. ಸೊ ಅದು ಸಹ ನಿಮಗೆ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಇಲ್ಲ, ಒಂದು ಅದೃಷ್ಟವೇ ಇಲ್ಲ, ಬರೇ ನತದೃಷ್ಟನೇ ಆಗೋದು, ನಾನು ಅದೃಷ್ಟವಿರುವ ನಮ್ಮ ಜೀವನದಲ್ಲಿ ಅಂತ ಯೋಚನೆ ಮಾಡ್ತಾ ಇರ್ತೀರ ಅಂತ ವಿಡಿಯೋಗಳನ್ನು ಸಹ ಮಾಡಿದ್ದೆ. ಅದರ ಪರಿಹಾರವಾಗಿ ನಾವು ಭಾಗ್ಯ ಸೂಕ್ತ, ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಆಗಬೇಕು ಅಂತ ಭಾಗ್ಯ ಸೂಕ್ತ ಹೋಮವನ್ನು ಮಾಡಿ ವಿಶೇಷವಾಗಿ ಒಂದು ಕಂಕಣ ದಾರವನ್ನು ಕೊಡ್ತಾ ಇದ್ದೀನಿ ಕೈಯಲ್ಲಿ ಕಟ್ಕೊಳ್ಳೋದು. ಅದರಿಂದ ಈ ಕಂಕಣ ದಾರವನ್ನು ಕೈಯಲ್ಲಿ ಕಟ್ಕೊಂಡು ನಾಗಿನ ಬಿಂಬಗಳನ್ನ ಕಾಯಿನ್ಗಳು ಸೇರಿ 6 ಬಾರಿ ನಿವಾಳಿಸಿ ಹುಂಡಿಯಲ್ಲಿ ಹಾಕಿ ಆ ಒಂದು ವಿಶೇಷವಾದ ಕಾಯಿನ್ ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಸಾಕು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರ್ಶನ ನಿಮ್ಮ ಹಣೆಯಲ್ಲಿ ಇಟ್ಕೊಂಡ್ರೆ ಸಾಕು. ಸಿಂಪಲ್ ಆಯ್ತಲ್ವಾ? ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಇನ್ನು ಸಿಂಪಲ್ ಆಗಿ ನೀವು ಮಾಡ್ಕೊಳ್ಬಹುದಾದಂತಹ ಜಪ ಮಂತ್ರದ ಒಂದು ವಿಚಾರವೂ ಸಹ ಈಗ ಹೇಳ್ತಾ ಇದ್ದೇನೆ. ಆ ಒಂದು ಮಂತ್ರವನ್ನ ಪ್ರತಿದಿನ ಒಂದು 28, 54 ಅಥವಾ 108 ಬಾರಿ ಜಪ ಮಾಡಿಕೊಂಡ್ರು ಸಹ ನಿಮಗೆ ಅನುಕೂಲವಾಗಲಿದೆ. ಯಾವುದಾಗುತ್ತೋ ಅದನ್ನೇ ಮಾಡಿ, ಯಾವುದೇ ರೀತಿಯಾದಂತಹ ಒತ್ತಾಯವಿಲ್ಲ. ಈ ತರ ಒಂದು ವಿಶೇಷವಾದಂತಹ ವಿಚಾರಗಳನ್ನ ಪ್ರತಿಯೊಂದು ಸಲ ಪ್ರತಿ ಬಾರಿ ನಾನು ಆಗಾಗ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತಹ ಈ ತರ ವಿಶೇಷವಾದಂತಹ ವಿಚಾರಗಳನ್ನು ಆಗಾಗ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಸೊ ದಯವಿಟ್ಟು ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ
तन्नो नागः प्रचोदयात्।